ಸ್ನೇಹಿತರೆ ನಮಸ್ಕಾರ. ತಮಿಳುನಾಡು ರಾಜಕೀಯದಲ್ಲಿ ಈಗ ಹೊಸದೊಂದು ಶಕೆ ಆರಂಭ ಆಗುವಂಥ ಮುನ್ಸೂಚನೆ ಸಿಗ್ತಾ ಇದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ರಾಜಕೀಯ ರ್ಯಾಲಿಗಳು ಮತ್ತು ಅಭಿಮಾನಿಗಳ ಜನಸಾಗರ ಇವೆಲ್ಲವೂ ಕೂಡ ಭಾರೀ ದೊಡ್ಡ ಒಂದು ಸಂದೇಶವನ್ನು ಇಡೀ ದೇಶದಾದ್ಯಂತ ಹಬ್ಬಿಸಿತ್ತು. ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಈಗ ತಮಿಳುನಾಡಿನಿಂದ ಮತ್ತೊಂದು ಬಿರುಗಾಳಿಯ ಸುದ್ದಿ ಎದ್ದು ಬರ್ತಾ ಇದೆ. ಸಿನಿಮಾದಿಂದ ರಾಜಕೀಯಕ್ಕೆ ಬಂದು ಅಖಾಡದಲ್ಲಿ ಸಂಚಲನ ಸೃಷ್ಟಿಸಿದಂಥ ದಳಪತಿ ವಿಜಯ್ ಹಾದಿಯಲ್ಲೇ ಮತ್ತೊಬ್ಬ ಸ್ಟಾರ್ ನಟ ಕೂಡ ಬರ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಈಗ ಸಂಚಲನವನ್ನು ಸೃಷ್ಟಿಸಿದೆ. ಅಷ್ಟಕ್ಕೂ ಯಾರು ಆ ಸ್ಟಾರ್ ನಟ? ಆತ ರಾಜಕೀಯಕ್ಕೆ ಬರೋದಕ್ಕೆ ಕಾರಣ ಏನು? ಬಂದರೆ ಇರುವಂಥ ಸವಾಲುಗಳೇನು? ಉದ್ದೇಶ ಏನು? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. 2031 ಚುನಾವಣೆಯಲ್ಲಿ ಈ ನಟನಿಂದನೂ ಕೂಡ ಮೋಡಿ ನಡೆಯುತ್ತಾ ಅಥವಾ ವಿಜಯ್ಗೆ ಸಡ್ಡು ಹೊಡೆದು ಈ ನಟ ನಿಲ್ತಾನ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಬ್ಬ ನಟ, ಲಕ್ಷಾಂತರ ಅಭಿಮಾನಿಗಳು, ಒಂದೇ ವೇದಿಕೆ ಮತ್ತು ಒಂದು ಭಾಷಣ. ಆ ಭಾಷಣ ಮುಗಿತಾ ಇದ್ದಂತೆ ತಮಿಳುನಾಡಿನ ರಾಜಕೀಯದಲ್ಲೇ ಹೊಸ ಚರ್ಚೆ ಶುರುವಾಗಿದೆ. ಧನುಷ್ ರಾಜಕೀಯಕ್ಕೆ ಬರ್ತಾರಾ ಅಂತ. ಎಸ್, ನಾನು ಹೇಳ್ತಾ ಇರೋದು ಧನುಷ್ ಬಗ್ಗೆನೇ. ತಮಿಳುನಾಡಿನ ಸೂಪರ್ ಸ್ಟಾರ್ ನಟ ಮತ್ತು ಒಬ್ಬ ಹಿರಿಯ ನಟ, ವರ್ಸಟೈಲ್ ನಟ, ಸಾಕಷ್ಟು ಸಿನಿಮಾಗಳಲ್ಲಿ ತನ್ನ ಮನೋಜ್ಞ ಅಭಿನಯದ ಮೂಲಕ ಒಂದಷ್ಟು ಸಂದೇಶಗಳನ್ನು ಸಾರಿದಂಥ ನಟ ಧನುಷ್ ಈಗ ರಾಜಕೀಯಕ್ಕೆ ಬರ್ತಾರ ಅನ್ನುವಂಥದ್ದು ಹೊಸ ಚರ್ಚೆಯ ವಿಚಾರ. ಇದು ಕೇವಲ ಗಾಸಿಪ್ ಅಲ್ಲ. ಅವರೇ ಹೇಳಿದಂಥ ಕೆಲವು ಮಾತುಗಳು ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಒಂದು ಕಡೆ ಈಗಾಗಲೇ ನಟ ವಿಜಯ್ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನು ಶುರು ಮಾಡಿದ್ದಾರೆ. ಇದರ ನಡುವೆ ಧನುಷ್ ಅಭಿಮಾನಿಗಳಿಗೆ ನೀಡಿದಂತಹ ಒಂದು ಹೇಳಿಕೆ ಅಥವಾ ಸಂದೇಶ ಎಲ್ಲರ ಗಮನವನ್ನು ಸೆಳೆದಿದೆ. ಹಾಗಾದರೆ ನಿಜವಾಗಿಯೂ ಕೂಡ ರಾಜಕೀಯಕ್ಕೆ ಧನುಷ್ ಬರ್ತಾ ಇದ್ದಾರಾ? ಅವರ ಮಾತಿನ ಅರ್ಥ ಏನು? ಇದರ ಹಿಂದೆ ದೊಡ್ಡ ಪ್ಲಾನ್ ಇದೆಯಾ? ಎಲ್ಲವನ್ನು ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಅಸಲಿಗೆ ಧನುಷ್ ರಾಜಕೀಯ ಎಂಟ್ರಿಯ ಬಗ್ಗೆ ಚರ್ಚೆ ಶುರುವಾಗೋದಕ್ಕೆ ಕಾರಣ ಒಂದು ಕಾರ್ಯಕ್ರಮ. ಇತ್ತೀಚೆಗೆ ಚೆನ್ನೈಯ ಒಂದು ವಿಶೇಷವಾದಂಥ ಸ್ಥಳದಲ್ಲಿ ಧನುಷ್ ಅಭಿಮಾನಿ ಸಂಘದವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ. ಅದು ರಕ್ತದಾನ ಶಿಬಿರ ಅನ್ನುವಂಥ ವಿಶೇಷವಾದಂಥ ಕಾರ್ಯಕ್ರಮ. ಈ ರಕ್ತದಾನ ಶಿಬಿರದಲ್ಲಿ ಧನುಷ್ ಕೂಡ ಭಾಗವಹಿಸಿದರು. ಅಲ್ಲಿ ಸಾವಿರಾರು ಅಭಿಮಾನಿಗಳು ಕೂಡ ಸೇರಿದರು. ವೇದಿಕೆಯಲ್ಲಿ ಮಾತನಾಡಿದಂಥ ಧನುಷ್ ಒಂದು ಮಹತ್ವದ ಮಾತನ್ನು ಹೇಳಿದರು. ನಮ್ಮ ಒಗ್ಗಟ್ಟಿಗೆ ಒಂದು ಉದ್ದೇಶ ಇರಬೇಕು. ಸಿನಿಮಾ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಬೇಡಿ. ನಿಮ್ಮ ಸುತ್ತಮುತ್ತ ಇರುವಂಥ ಜನರಿಗೆ ಸಹಾಯ ಮಾಡಿ, ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿ ಅಂತೇಳ್ಬಿಟ್ಟು ಬೆನ್ನು ತಟ್ಟಿದರು. ವಿಜಯ್ ಅವರು ಯಾವಾಗ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸೋದಕ್ಕೆ ಶುರು ಮಾಡ್ತಾರೋ ಆರಂಭದಲ್ಲಿ ಅವರು ಕೂಡ ಹೀಗೆ ಮಾಡಿದ್ದು. ಅದೇ ಸಾಲಿಗೆ ಈಗ ಧನುಷ್ ಕೂಡ ಬಂದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಕಾರಣ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಸಿನಿಮಾ ನಟರು ಅಭಿಮಾನಿಗಳಿಗೆ ಸಿನಿಮಾ ಪ್ರಚಾರದ ಬಗ್ಗೆ ಹೇಳ್ತಾರೆ, ಸಿನಿಮಾ ಪ್ರಚಾರದ ಬಗ್ಗೆನೇ ಮಾತನಾಡ್ತಾರೆ. ಆದರೆ ಧನುಷ್ ಇಲ್ಲಿ ಹೇಳಿದ್ದು ಬೇರೆ. ಅವರು ಸಮಾಜ ಸೇವೆ, ಜನಸೇವೆ, ಒಗ್ಗಟ್ಟಿನ ಶಕ್ತಿಯ ಬಗ್ಗೆ ಮಾತನಾಡಿದರು. ಇದರಿಂದನೇ ಅನೇಕರು ಇದು ರಾಜಕೀಯ ಪ್ರವೇಶದ ಮುನ್ಸೂಚನೆಯ ಅನ್ನುವಂಥ ಪ್ರಶ್ನೆಯನ್ನು ಕೇಳೋದಕ್ಕೆ ಶುರು ಮಾಡಿದರು. ಕಾರಣ ಏನು ಅಂತ ಹೇಳಿದ್ರೆ ವಿಜಯ್. ಹೌದು, ವಿಜಯ್ ಕೂಡ ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಇದೇ ರೀತಿಯಲ್ಲಿ ಮಾಡಿದರು. ಆರಂಭದಲ್ಲಿ ಅವರು ಕೂಡ ಅವರ ಅಭಿಮಾನಿಗಳ ಸಂಘಗಳಿಗೇನೆ ಒಂದು ಕರೆಯನ್ನು ಕೊಡ್ತಾರೆ. ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ಹೇಳ್ತಾರೆ. ಜೊತೆಗೆ ಅವರು ಕೂಡ ತೊಡಗಿಕೊಳ್ತಾರೆ. ಹೆಚ್ಚೆಚ್ಚು ಸಮಾಜ ಸೇವೆಯನ್ನು ಮಾಡ್ತಾರೆ. ಕಷ್ಟದಲ್ಲಿರೋರಿಗೆ ಸಹಾಯವನ್ನು ಮಾಡ್ತಾರೆ. ಇದು ಇನ್ನಷ್ಟು ಹತ್ತಿರವಾಗುವಂತೆಯೂ ಕೂಡ ಮಾಡ್ತು ಜನರಿಗೆ. ಇದೇ ಪ್ಲಾನನ್ನು ಎಲ್ಲಾದರೂ ಧನುಷ್ ಹಾಕಿಕೊಂಡಿದ್ದಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ನಂತರ ಯಾವಾಗ ವಿಜಯ್ ತಮ್ಮ ಈ ಅಭಿಮಾನಿ ಬಳಗವನ್ನೇ ರಾಜಕೀಯ ಶಕ್ತಿಯಾಗಿ ರೂಪುಗೊಳಿಸ್ಕೊಂಡ್ರೋ, ಈಗ ಧನುಷ್ ಕೂಡ ಅಭಿಮಾನಿಗಳಿಗೆ ಸಮಾಜಮುಖಿ ಕೆಲಸಗಳ ಬಗ್ಗೆ ಹೇಳಿರೋದ್ರಿಂದ ವಿಜಯ್ ಅವರ ಹಾದಿಯಲ್ಲಿ ಧನುಷ್ ಕೂಡ ಸಾಗ್ತಾ ಇದ್ದಾರಾ ಅನ್ನುವಂತಹ ಚರ್ಚೆ ಜೋರಾಗಿ ನಡೀತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಮುಂದಿನ ರಾಜಕೀಯ ಸೂಪರ್ ಸ್ಟಾರ್ ಧನುಷ್ ಅಂತಲೂ ಕೂಡ ಪೋಸ್ಟ್ ಮಾಡಿದ್ರೆ, 2031 ಚುನಾವಣೆಯಲ್ಲಿ ಮುಂದಿನ ತಮಿಳುನಾಡಿನ CM ಆಗಿ ಆಯ್ಕೆಯಾಗೋದು ಧನುಷ್ ಅನ್ನುವಂತಹ ಒಂದಷ್ಟು ಪೋಸ್ಟರ್ಗಳನ್ನು ಕೂಡ ಈಗಾಗಲೇ ಹಂಚೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಕೆಲವರು ಇದು ಕೇವಲ ಸಮಾಜ ಸೇವೆಯ ಕರೆ ಮಾತ್ರ, ಇದು ರಾಜಕೀಯ ಪ್ರವೇಶದ ಉದ್ದೇಶ ಅಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಈಗ ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಗೊಂದಲ ಅಂತೂ ಇರೋದಂತೂ 100ಕ್ಕೆ 100 ಸತ್ಯ. ಇನ್ನು ಗಮನಿಸಬೇಕಾದಂಥ ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ, ಧನುಷ್ ಎಲ್ಲಿಯೂ ಕೂಡ ನಾನು ರಾಜಕೀಯಕ್ಕೆ ಬರ್ತಾ ಇದ್ದೀನಿ ಅಂತೇಳಿ ಘೋಷಿಸಿಲ್ಲ. ಅವರು ಕೇವಲ ಸಮಾಜಮುಖಿ ಕೆಲಸಗಳ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಈ ಮಾತುಗಳ ಅರ್ಥವನ್ನು ಹಲವರು ರಾಜಕೀಯದೊಂದಿಗೆ ಜೋಡಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಇನ್ನು ವಿಜಯ್ ಅವರು ರಾಜಕೀಯಕ್ಕೆ ಬಂದರೆ ಸವಾಲುಗಳಿಗೇನು ಕೂಡ ಕೊರತೆ ಇಲ್ಲ.
ಧನುಷ್ ರಾಜಕೀಯಕ್ಕೆ ಬಂದರೆ ಸಿನಿಮಾ ಮತ್ತು ರಾಜಕೀಯ ಎರಡನ್ನೂ ಕೂಡ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಅಭಿಮಾನಿಗಳು ಮತದಾರರಾಗ್ತಾರಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಅದಕ್ಕೆ ಉತ್ತರ ಸಿಗಬೇಕು. ಈಗಿರುವಂಥ ರಾಜಕೀಯ ಪಕ್ಷಗಳ ಪ್ರತಿಕ್ರಿಯೆ ಏನು ಅನ್ನೋದನ್ನು ಕೂಡ ನೋಡಬೇಕು. ಜನರು ಅವರನ್ನು ನಾಯಕನಾಗಿ ಸ್ವೀಕರಿಸ್ತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಈಗಾಗಲೇ ಸಿನಿಮಾ ರಂಗದಿಂದ ಬಂದಿರುವಂಥ ವಿಜಯ್ಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಆ ಅವಕಾಶವನ್ನು ವಿಜಯ್ ಹೇಗೆ ಬಳಸಿಕೊಳ್ತಾರೆ? ಮುಂದಿನ 5 ವರ್ಷ ಅಥವಾ 10 ವರ್ಷ ವಿಜಯ್ ಅವರು CM ಸ್ಥಾನವನ್ನು ಬಿಟ್ಟು ಕೊಡೋದಿಲ್ವಾ? ಹಾಗಾದರೆ ಅಷ್ಟು ಸಮಯ ರಾಜಕೀಯದಲ್ಲಿ ಈ ಧನುಷ್ಗೆ ಅವಕಾಶನೇ ಸಿಗೋದಿಲ್ವಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಇದ್ದಾವೆ. ಆನಂತರ ರಾಜಕೀಯ ಅನ್ನೋದು ಅಷ್ಟು ಈಸಿನೂ ಕೂಡ ಅಲ್ಲ. ಸಿನಿಮಾ ರಂಗದಲ್ಲಿ ಅಥವಾ ಸಿನಿಮಾದಲ್ಲಿ ನಟಿದಷ್ಟು ಈಸಿ ರಾಜಕೀಯ ಅಲ್ಲವೇ ಅಲ್ಲ. ಧನುಷ್ ಈಗಲೂ ಕೂಡ ಹಲವು ದೊಡ್ಡ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ನಿರ್ದೇಶಕ, ನಟ, ನಿರ್ಮಾಪಕರಾಗಿ ಹಲವು ಯೋಜನೆಗಳು ಅವರ ಕೈಯಲ್ಲಿದ್ದಾವೆ. ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಮುಖ್ಯ ಗಮನವನ್ನು ಕೊಡ್ತಾ ಇರುವಂಥದ್ದು ಸಿನಿಮಾ ಕ್ಷೇತ್ರದ ಮೇಲೆಯೇ ಅಂಥೇಳಿ ಯಾವುದೇ ಅನುಮಾನ ಇಲ್ಲದೆ ಹೇಳ್ಬೋದು. ಆದರೆ ಧನುಷ್ ಭವಿಷ್ಯದಲ್ಲಿ ರಾಜಕೀಯಕ್ಕೆ ಬರ್ತಾರಾ ಅಥವಾ ಇದು ಕೇವಲ ಸಮಾಜ ಸೇವೆಯ ಅಭಿಯಾನವಾಗಿ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗೋದಕ್ಕೆ ಇನ್ನೂ ಕೂಡ ಸಮಯ ಬೇಕು. ಈಗ ಮುಂದಿನ ಚುನಾವಣೆಗೆ ಇನ್ನೂ ಕೂಡ ಸಮಯ ಇದೆ. ಮೊನ್ನೆ ಈಗಾಗಲೇ ವಿಜಯ್ CM ಆಗಿ ಅಧಿಕಾರವನ್ನು ವಹಿಸ್ಕೊಂಡಿರೋದು. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಖಚಿತತೆ ಸಿಗಬೇಕು ಅಂತ ಹೇಳಿದ್ರೆ 1-2 ವರ್ಷಗಳ ಕಾಲ ನಾವು ಕಾಯಬೇಕಾಗಬಹುದು. ಅವರ ಒಂದು ಭಾಷಣ ತಮಿಳುನಾಡಿನ ರಾಜಕೀಯದಲ್ಲಿ ಇಷ್ಟೆಲ್ಲ ಚರ್ಚೆಯನ್ನು ಹುಟ್ಟುಹಾಕುತ್ತೆ ಅಂತೇಳಿ ಬಹುಶಃ ಅವ್ರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಧನುಷ್ ನಿಜವಾಗ್ಲೂ ಕೂಡ ರಾಜಕೀಯಕ್ಕೆ ಬರಬೇಕಾ ಅಥವಾ ಸಿನಿಮಾ ಕ್ಷೇತ್ರದಲ್ಲೇ ಮುಂದುವರಿಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.